ರಾವಣ್ ವಾಲಂಟರಿಯಾಗಿ ಸರೆಂಡರ್ ಆದ್ನಾ? ನಂಬಕ್ಕೆ ಆಗ್ತಿಲ್ಲ. ಪೊಲೀಸ್ ಅರೆಸ್ಟ್ ಮಾಡಿದ್ರೆ ಬೇಲ್ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಅದಕ್ಕೆ ಸರೆಂಡರ್ ಆಗಿ ಅಂತ ಯಾರೋ ಐಡಿಯಾ ಕೊಟ್ಟಿರ್ಬೇಕು. ನೆಕ್ಸ್ಟ್ ಏನ್ ಪ್ರೊಸೀಜರ್ ಇರುತ್ತೆ? ಈಗ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ. ಬೇಲ್ಗೆ ಅಪ್ಲೈ ಮಾಡ್ಬೋದು. ರಾವಣ್ ಮೇಲೆ ಯಾವ್ಯಾವ ಚಾರ್ಜ್ ಶೀಟ್ ಹಾಕಿದ್ದಾರೆ ಎಲ್ಲ ಸರಿಯಾಗಿದ್ಯಾ ಅಂತ ಕೋರ್ಟ್ ನೋಡುತ್ತೆ. ಬೇಲ್ ಕೊಡ್ಬೇಕಾ ಕೊಡಬಾರ್ದಾ ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ. ಟ್ರಯಲ್ ಶುರು ಆಗತ್ತೆ. ಏನೋ ಪ್ಲಾನ್ ಮಾಡ್ಕೊಂಡೆ ಸರೆಂಡರ್ ಆಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಹೌದು ಮೇಡಮ್, ಲಾಯರ್ ಅಡ್ವೈಸ್ ಕೇಳ್ಕೊಂಡೆ ಅವ್ನು ಸರೆಂಡರ್ ಆಗಿರ್ಬೇಕು. ವಿಚಾರಣೆ ಶುರು ಆದಾಗ್ಲೇ ಅವ್ರೇನ್ ಅಸ್ತ್ರ ಇಟ್ಕೊಂಡಿದ್ದಾರೆ ಅಂತ ನಮಗೂ ಗೊತ್ತಾಗತ್ತೆ. ಏನೇ ಅಸ್ತ್ರ ಇದ್ರೂ ಏನು ಮಾಡಕ್ಕಾಗಲ್ಲ. ಸಾಕ್ಷಿಗಳೆಲ್ಲ ಕ್ಲಿಯರ್ ಆಗಿದೆ. ಸ್ವತಃ ವಿಡಿಯೋದಲ್ಲಿ ಅವನೇ ತಪ್ಪೊಪ್ಕೊಂಡಿದ್ದಾನೆ. ಅಡ್ಡದಾರಿಯಲ್ಲಿ ಕೇಸ್ನ ಒಡೆದಾಕಕ್ಕೆ ಪ್ಲಾನ್ ಮಾಡಿರ್ತಾರೆ. ಹಾ ಮೇಡಮ್, ಅವ್ರ ಪ್ರಾಣನೇ ಒತ್ತೆ ಇಟ್ಟು ಸಾಕ್ಷಿಗಳನ್ನ ರೆಡಿ ಮಾಡಿದ್ದಾರೆ. ಅದನ್ನ ಕೋರ್ಟಲ್ಲಿ ಪ್ರೂವ್ ಮಾಡಿ ರಾವಣ್ಗೆ ಶಿಕ್ಷೆ ಆಗೋ ಥರ ಮಾಡೋದು ನಿಮ್ಮ ಕೈಯಲ್ಲಿದೆ. ಯಾವುದೇ ಕಾರಣಕ್ಕೂ ಕಾನೂನಲ್ಲಿರೋ ಲೂಪೋರ್ಸ್ನ ಬಳಸ್ಕೊಂಡು ಅವನು ತಪ್ಪಿಸ್ಕೋಬಾರ್ದು. ಹೌದು ಶಿವಕುಮಾರ್, ಅವನು ಈ ಸಲ ತಪ್ಪಿಸ್ಕೊಂಡ್ರೆ ಮತ್ತೆ ಇಂಥ ಅವಕಾಶ ಸಿಗಲ್ಲ ನಮಗೆ. ಇಷ್ಟೆಲ್ಲ ಸಾಕ್ಷಿಗಳನ್ನ ಇಟ್ಕೊಂಡು ಅವನ್ನ ತಪ್ಪಿಸ್ಕೊಳಕ್ ಬಿಡಬಾರ್ದು. ಹಾಗೇನಾದ್ರೂ ಬಿಟ್ರೆ ಅದಕ್ಕಿಂತ ದೌರ್ಭಾಗ್ಯ ಬೇರೆ ಇಲ್ಲ. ಚಾನ್ಸೇ ಇಲ್ಲ ಸರ್. ನಾನು ಈ ಕೇಸ್ ಬಗ್ಗೆ ತುಂಬ ಡೀಪಾಗಿ ಸ್ಟಡಿ ಮಾಡಿದ್ದೀನಿ. ಬೇಲ್ ತಗೊಳಕ್ಕೆ ಬಿಡಲ್ಲ ಸರ್ ನಾನು.